ಹಾಯ್ ಆಲ್. ಬಿಸಿ ಬಿಸಿ ಅನ್ನದ ಜೊತೆ ದೇವಸ್ಥಾನದಲ್ಲಿ ಸಿಗುವಂತ ಒಂದು ಸಾರು ಮಾಡ್ಕೊಂಡು ತಿಂದ್ರೆ ಎಷ್ಟು ಚೆನ್ನಾಗಿರತ್ತೆ ಅಲ್ವಾ? ನೋಡಿ, ನಾನಿಲ್ಲಿ ಬಟಾಣಿ ಮತ್ತೆ ಕಾಬೂಲ್ ಚೆನ್ನ ಇದನ್ನು ರಾತ್ರಿ ಇಡೀ ನೆನೆಸ್ಕೊಂಡು ಇಟ್ಕೊಂಡಿದ್ದೇನೆ. ಇವಾಗ ಕುಕ್ಕರ್ಗೆ ಹಾಕಿ ಒಂದು 3-4 ವಿಸಿಲ್ ನಾವು ಕೂಗಿಸ್ಕೊಳ್ಳೋಣ. ಇದಕ್ಕೆ ಯಾವುದೇ ತರ ತರಕಾರಿ ಬೇಡ, ಬೇಳೆ ಬೇಡ, ನೀರುಳ್ಳಿ ಬೆಳ್ಳುಳ್ಳಿ ಅಂತೂ ಬೇಡವೇ ಬೇಡ. ಒಂದು ಪ್ಯಾನ್ ಅಲ್ಲಿ ಒಂದು 3 ಬ್ಯಾಡಗಿ, ಹಾಗೆ ಕರಿಬೇವು, ಒಂದು ಸಣ್ಣ ಚಕ್ಕೆ, 1 ಲವಂಗ, ಹಾಗೆ ಅರ್ಧ ಸ್ಪೂನ್ ಅಷ್ಟು ಉದ್ದಿನ ಬೇಳೆ, ಇದಿಷ್ಟು ತೆಂಗಿನ ಎಣ್ಣೆನಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಬಣ್ಣ ಚೇಂಜ್ ಆಗ್ಬೇಕು, ಹಾಗೆ ಘಮನೂ ಬರ್ಬೇಕು. ನೀವು ನೋಡ್ತಿರ್ಬೋದು, ಈಗ ಇದು ಹುರ್ಕೊಂಡಾಗಿದೆ. ನಂತರ ನಾವು ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಅಷ್ಟು ತೆಂಗಿನಕಾಯಿ ತುರಿ, ಹಾಗೆ 2 ಸ್ಪೂನ್ ಅಷ್ಟು ಧನಿಯಾ, 1 ಸ್ಪೂನ್ ಅಷ್ಟು ಜೀರಿಗೆ, ಮತ್ತೆ ಹುರಿದಿಟ್ಕೊಂಡಿರೋ ಮಸಾಲೆ ಏನಿದೆ ಅದನ್ನ ಹಾಕೊಂಡು ಒಂದ್ ಸ್ವಲ್ಪ ಹುಣಸೆ ಹಣ್ಣು ಇದು ಸೇರಿಸ್ಕೊಳ್ಳಿ. ಮತ್ತೆ ಸ್ವಲ್ಪ ನೀರ್ ಹಾಕೊಂಡು ನಾವು ಚೆನ್ನಾಗಿ ಅರ್ಕೊಳ್ಳೋಣ. ನೋಡಿ, ಇಲ್ಲಿ ಮಸಾಲೆ ರೆಡಿ ಆಗಿದೆ. ಮಸಾಲೆ ಸ್ವಲ್ಪ ನೈಸ್ ಆಗಿರ್ಲಿ, ಚೆನ್ನಾಗಿ ಅರ್ಕೊಳ್ಬೇಕು. ಇದನ್ನ ನಾವು ಬೆಂದಿರೋ ಕಾಳಿಗೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದ್ ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕುದಿ ಬರ್ಲಿಕ್ಕೆ ಬಿಡಿ. ನೋಡಿ, ಇದು ಕುದಿ ಬಂದಾಗಿದೆ. ಇವಾಗ ಇದಕ್ಕೆ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಬೇಕು. ಒಗ್ಗರಣೆಗೆ ಒಂದು ಬಾಣಲೆಯಲ್ಲಿ ಆಯಿಲ್, ಹಾಗೆ ಕರಿಬೇವು, ಸಾಸಿವೆ, ಉದ್ದಿನಬೇಳೆ, 1 ಒಣಮೆಣಸು ಇದಿಷ್ಟು ಹಾಕಿ ಫ್ರೈ ಮಾಡ್ಕೊಳ್ಳಿ. ನಂತರ ಸಾರ್ಗೆ ಹಾಕೊಂಡು ಒಂದು ಕುದಿ ಬರ್ಲಿಕ್ಕೆ ಬಿಡಿ. ಇದಿಷ್ಟಾದ್ರೆ ನೋಡಿ, ಘಮ ಘಮ ಅನ್ನೋ ದೇವಸ್ಥಾನ ಶೈಲಿಯ ಸಾರು ರೆಡಿ ಆಗತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಇದನ್ನ ಹಾಕೊಂಡು ಊಟ ಮಾಡಿ.